ಭೂಮಿಕಾ ಬ್ಯೂಟಿಫುಲ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಇವತ್ತು ನೀವು ಕಾಲ್ಗೆಜ್ಜೆ ಹಾಕೋಬೇಕು. ಅಫ್ಕೋರ್ಸ್ ಮರಿಬಾರ್ದು ಅಂತಾನೆ ಎತ್ತಿಟ್ಟಿದ್ದೀನಿ ನೋಡಿ. ಹಾಂ, ಕಾಲ್ಗೆಜ್ಜೆ ನಾನೇ ಹಾಕ್ತೀನಿ. ಯಾಕೆ? ನಾನು ಹಾಕೋತೀನಿ. ಯಾಕೆ ಅಂದ್ರೇನು, ನಾನು ಹಾಕಿದ್ರೆ ಅದಕ್ಕೊಂದು ಮೆರುಗು. ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ನಾನು ಹಾಕೋತೀನಿ. ಕಾಲ್ ಕೊಡಿ. ಕಾಲ್ ಕೊಡಿ. ಸರಿ, ಇದನ್ನ ನಾನು ಹಾಕೋತೀನಿ, ಕೊಡಿ. ನೋ ನಾನೇ ಹಾಕಬೇಕು. ಕೊಡಿ ಪ್ಲೀಸ್. ವಾವ್, ಎಷ್ಟು ಮುದ್ದ ಕಾಣಿಸ್ತಾ ಇದೆ. ದೃಷ್ಟಿ ತೆಗೆದುಬಿಡ್ತೀನಿ. ನಿಮಗೂ ಅಷ್ಟೇ, ಯಾರ ದೃಷ್ಟಿನೂ ಬೀಳದೇ ಇರಲಿ. ಪಾಪ ಈ ಮನೆಗೆ ಬಂದು ಎಷ್ಟು ದಿವಸ ಆಗೋಗಿತ್ತು. ಓಹೋ, ಬರಬೇಕು ಮಿಸ್ ಮೈಸೂರು 1988. ಈ ಒಂದು ಶುಭ ಸಂದರ್ಭಕ್ಕೆ ನಿಮಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡಬೇಕಾಗಿತ್ತು. ಅದೊಂದು ಮಿಸ್ಸಿಂಗು, ಪ್ಲೀಸ್ ಕ್ಷಮಿಸ್ಬೇಕು. ಆದ್ರೂ ಆನಂದ್ ಅವರೇ, ನಿಮ್ಮ ಬಾಯಲ್ಲಿ ಮಿಸ್ ಮೈಸೂರ್ 1988 ಅಂತ ಕೇಳಕ್ಕೆ ಆಹಾ ಎಷ್ಟು ಸುಖವಾಗಿದೆ ಅಂತೀರಾ. ಸ್ವಲ್ಪ ವಾಲ್ಯೂಮ್ ಕೊಟ್ಟು ಹೇಳಿದ್ರೆ ಅಭಿಮಾನಿಗಳು ಸ್ವಲ್ಪ ಕೇಳಿಸ್ಕೋತಾರೆ. ಅಯ್ಯೋ, ಅಷ್ಟೇ ತಾನೇ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ವಾಲ್ಯೂಮ್ ರೈಸ್ ಮಾಡ್ತೀನಿ ನೋಡಿ. ಬರಬೇಕು ಮಿಸ್ ಮೈಸೂರು 1988. ಸೂಪರ್. ಈಗ ಈ ಮಂದಾಕಿನಿಗೆ ಮಜಾ ಬಂತು ನೋಡಿ. ಆಹಾ, ನಿಮ್ ಮಾತು ಕೇಳಿ ಆನಂದನಿಗೂ ಪರಮಾನಂದ ಆಗೋಯ್ತು. ಮಹಿಮಾ, ಏನಮ್ಮ ನೀನು, ನಿಮ್ ಮನೆ ಫಂಕ್ಷನ್ ಇಷ್ಟು ಲೇಟಾಗ ಬರೋದು? ಬೇಗ ಬರ್ಬೇಕಲ್ವೇನಮ್ಮ? ಅಯ್ಯೋ ಆನಂದ್ ಬ್ರೋ, ನಾನು ಬೆಳಗ್ಗೆ ಬೇಗನೆ ರೆಡಿ ಆಗಿದ್ದೆ. ಅಂದ್ರೆ ಏನೇ ಅರ್ಥ? ನನ್ನಿಂದ ಲೇಟ್ ಆಯ್ತು ಅಂತನಾ? ನೀನೇನು ರೆಡಿನೇ ಆಗಿಲ್ವಾ? ನೀನೆಷ್ಟು ಟೈಮ್ ತಗೊಂಡ ಗೊತ್ತಾ ಅಲ್ಲಿ? ವಾಟ್ ಡು ಯು ಮೀನ್? ಸಾರಿ, ನನ್ನ ಮಾತಿಂದ ನೀವಿಬ್ರು ಯಾಕೆ ಕಿತ್ತಾಡ್ತೀರಾ? ಅಲ್ಲದೆ ಈ ಹೆಣ್ಮಕ್ಳು ಅಲಂಕಾರ ಪ್ರಿಯರು, ಲೇಟ್ ಆಗೋದು ಸಹಜ. ನನಗೂ ಆಗಾಗ ಮನೇಲಿ ಅನುಭವ ಆಗ್ತಾ ಇರುತ್ತೆ. ಏನಪ್ಪ ಅನುಭವ ಆಗಿದೆ ನಿಂಗೆ? ಏನಿಲ್ಲ, ಈಗಾಗ್ಲೇ ಲೇಟ್ ಆಗಿದೆ. ಬನ್ನಿ ಹೋಗೋಣ, ಬನ್ನಿ ಆಂಟಿ. ಬಾಮ್ಮ ಹೋಗೋಣ. ಏನಂತ ಕರೆದೆ ನಿನ್ನ? ಬಾಯ್ ತಪ್ಪಿ ಆಂಟಿ ಅನ್ಬಿಟ್ಟೆ. ಸಾರಿ ಹೇಳಿ. ಸಾರಿ. ಬನ್ನಿ ಮಿಸ್ ಮೈಸೂರು 1988. ಫಾಲೋ ಮೀ. ನಡೀರಿ.